ಶಶಿ, ಮತ್ತಿನ್ನೇನ್ ಮಾತಾಡ್ತೀಯ? ಅದ್ಗೆ ನನ್ ಮುಂದೆ ಒಂಥರ, ನಮ್ಮ ಅಣ್ಣನ್ ಮುಂದೆ ಒಂಥರ ನಟಿಸ್ದೆ. ನನ್ ಮುಂದೆ ಅಣ್ಣನ್ ಜೊತೆ ಒಳ್ಳೆಳ್ ತರ ನಾಟಕ ಮಾಡಿ ನನ್ ಹಿಂದೆ ಅಣ್ಣಂಗೆ ನೋವು ಕೊಟ್ಟೆ. ಅದೇನೋ ತಮಾಷೆಗ್ ಮಾಡಿದ್ದೆ ಶಶಿ. ನಮ್ಗೆ ಜೀವನ ತಮಾಷೆ ಅಲ್ಲ ಅದ್ಗೆ. ನಿಮ್ ಹಾಗೆ ನಮ್ ಜೀವನ ತೆರೆದಿಟ್ಟಿರೋ ಪುಸ್ತಕ ಅಲ್ಲ. ಒಳ್ಳೆತನದಿಂದ ನಮ್ಮಪ್ಪ ಆಸ್ತಿನೆಲ್ಲ ಕಳ್ಕೊಂಡು ಈ ಹಳೆ ಮನೆನ ಬಿಟ್ಟು ಹೋದ್ರು. ಇಷ್ಟು ವಯಸ್ಸಿನಿಂದ ಅಣ್ಣ ಕಷ್ಟಪಟ್ಟು ಈ ಸ್ಥಾನಕ್ ಬಂದಿದ್ದಾನೆ. ಅಪ್ಪ ಅಮ್ಮ ಇಲ್ದಿರೋ ನನ್ನ ಎಲ್ಲ ಅವನೇ ಹಾಗೆ ಬೆಳೆಸ್ದ. ನಾನಂದ್ರೆ ಪ್ರಾಣ. ಆ ಪ್ರಾಣಕ್ಕೆ ನೋವು ಮಾಡ್ದೆ ಅಲ್ವಾ ಅದ್ಗೆ? ಅಣ್ಣನ ಹೃದಯಕ್ಕೆ ಗಾಯ ಮಾಡ್ದೆ ಅಲ್ವಾ? ಇಲ್ಲ ಶಶಿ, ನನ್ನ ನಂಬು. ನಂಬಲ್ಲ ಅದ್ಗೆ. ನಮ್ಮ ಅಣ್ಣನ ಬಿಟ್ರೆ ಇನ್ಯಾರನ್ನೂ ನಂಬಲ್ಲ. ಈ ಪ್ರಪಂಚದಲ್ಲಿ ಅಣ್ಣನ ಬಿಟ್ರೆ ಇನ್ಯಾರೂ ಇಲ್ಲ, ಯಾರು ಬೇಕಾಗಿಲ್ಲ. ಈ ಜೀವನ ಇಷ್ಟೇ ಅನ್ಕೋತೀನಿ. ಹಾಗ ಅನ್ಬೇಡ ಶಶಿ, ಒಂದ್ಸಲ ನಾನು ಹೇಳದ್ ಕೇಳು ಪ್ಲೀಸ್. ಹೊರಟೋಗು ಅದ್ಕೆ. ನಿನ್ ಮೇಲೆ ಇನ್ನೂ ಸ್ವಲ್ಪ ಯಾವ್ದೋ ಮೂಲೆಯಲ್ಲಿ ಗೌರವ ಇದೆ, ಅದನ್ನ ಕಳ್ಕೋಬೇಡ. ನಾನ್ ತಪ್ಪೇ ಮಾಡಿದೀನೋ ಸರಿನೇ ಮಾಡಿದೀನೋ, ಒಂದ್ಸಲ ನಾನು ಹೇಳೋದನ್ನ ಕೇಳಿದ್ರೆ ಅಲ್ವಾ ಗೊತ್ತಾಗೋದು. ನೀನ್ ತಪ್ಪು ಮಾಡಿದ್ರು ಒಳ್ಳೇದೇ ಮಾಡಿದ್ರು ನಮ್ಗೆ ಅನಾವಶ್ಯಕ. ನಮಗೆ ನಿನ್ನ ಅಗತ್ಯ ಇಲ್ಲ. ನನ್ನ ತಂಗಿಗೆ ನಿಮ್ಮ ಅಣ್ಣನ ಅವಶ್ಯಕತೆ ಇಲ್ಲ. ನಿಮಗ್ ನೀವು, ನಮಗ್ ನಾವು. ಅಷ್ಟು ಸುಲಭವಾಗಿ ಹೇಗ್ ಬೇಡ ಅಂತೀರಾ? ಬೇಡ ಅಂದೇನೆ ಇಟ್ಕೊಳ್ಳೋದಕ್ಕೆ ನಮ್ ಕತ್ತಿಗೆ ಬಿದ್ದಿರೋದು ಹೂವಿನ ಹಾರ ಅಲ್ಲ, ಕತ್ತಿ ಹಾರ. ನಾವು ತೆಗಿಲಿಲ್ಲ ಅಂದ್ರೆ ಆ ಕತ್ತಿನೇ ನಮ್ ತಲೆನ ತೆಗೆಯುತ್ತೆ. ಇವಾಗ ನಾವು ಯಾರಿಗೂ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ ಅನ್ನಂತೂ. ಇದು ನಮ್ ಟೈಮ್, ಕಾಲ ನಮ್ ಕಡೆ ಇದೆ. ನಮ್ ಜೊತೆ ಚಾಲೆಂಜ್ ಮಾಡ್ದವ್ರೆಲ್ಲ ಸಮಾಧಿ ಆಗೋಗ್ತಿದ್ದಾರೆ. ಅವ್ರ ಚಾಪ್ಟರ್ ಕ್ಲೋಸ್, ಚರಿತ್ರೆ ಸಮಾಪ್ತಿ. ಸಮಾಪ್ತಿ? ಯಾಕ್ ಸರ್ ನಗ್ತಿದ್ದೀರಾ? ಶಾಕ್ ಅಲ್ಲಿ ಹುಚ್ಚೇನಾದ್ರೂ ಹಿಡಿತಾ? ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತೀರಾ? ಹೋಗ್ಲಿ, ಮತ್ತೆ ಕೋಮಾಗೇನಾದ್ರೂ ಕಳ್ಸೋ ಅಂತೀರಾ? ಹಾ, ಯಾಕಿರುತ್ತೆ? ಪರಿತ್ರಾಣಾಯ ಸಾಧನಂ ವಿನಾಶಾಯ ಚದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಗೀತೆಯಲ್ಲಿ ಶ್ರೀಕೃಷ್ಣ ಯಾವತ್ತೋ ಹೇಳಿದಾನೆ. ವೇಟ್ ಮಾಡು, ನಡೆಯೋದು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ. ಇದನ್ನ ಆ ಭಗವಂತ ಹೇಳಿದಾನೆ. ಅಭಿ, ಏನಜ್ಜಿ, ದಿವ್ಯಾ ಹೇಗಿದ್ದಾಳೆ? ಇವಾಗ ತಾನೇ ಪ್ರಜ್ಞೆ ಬಂತು. ನಾವು ನಾಳೆ ದೇವಿಪುರಕ್ಕೆ ಹೋಗ್ಬೇಕು. ಯಾಕೆ? ಆ ಊರು ನಮ್ಮನ್ನ ಕರೀತಾ ಇದೆ. ಯಾರು ಹೇಳಿದ್ರು? ದಿವ್ಯನ್ಗೆ ಕನ್ಸಲ್ ಕಾಣಿಸ್ತಿದೆ ಅಭಿ. ಏನ್ ಮಾತಾಡ್ತಿದ್ಯಾ ಅಮ್ಮಮ್ಮ? ಎಲ್ಲ ಗೊತ್ತಿದ್ದು ಆ ಊರಿಗೆ ಹೇಗೆ ಹೋಗ್ತೀಯಾ? ಹೌದು, ಆ ಊರು ನಮಗೆ ಸರಿ ಬಂದಿಲ್ಲ. ಆ ಊರಿಗೆ ಹೋದ್ರೆ ಯಾವಾಗ್ಲೂ ಅಪಾಯ ಆಗ್ತಾನೇ ಇರುತ್ತೆ. ಆದ್ರೂ ಸರಿ, ಹೋಗ್ಬೇಕು. ಅಂದ್ರೆ ಬೇಕು ಅಂತ ಅಪಾಯ ತಂದ್ಕೋಬೇಕು ಅಂತಿದ್ದೀರಾ ಅಜ್ಜಿ? ಅಪಾಯನೇ ಆಗತ್ತೋ, ನಮ್ ಸಮಸ್ಯೆಗೆ ಪರಿಹಾರನೇ ಸಿಗತ್ತೋ? ಅಜ್ಜಿ ಹೇಳ್ತಿದಾರಲ್ವಾ, ನಾವು ಹೋಗ್ತಿದೀವಿ. ಇಲ್ಲ ಅಮ್ಮಮ್ಮ, ಆ ಊರಂದ್ರೆ ನನಗೂ ಇಷ್ಟ ಇಲ್ಲ. ಅಲ್ಲೇ ಶಾಪ ಹುಟ್ಟಿದ್ದು. 5 ತಲೆಮಾರಿನ ಸೊಸೆಂದ್ರನ್ನ ಬಲಿ ತಗೊಂಡಿದೆ. ಆ ಊರಿಗೆ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ಸಮಸ್ಯೆಗೆ ದೂರ ಇರೋದು ಒಳ್ಳೇದಲ್ಲ ಅಭಿ. ಕಾರಣ ಇಲ್ಲೇ ಕನ್ಸ್ ಬೀಳೋದಿಲ್ಲ. ಅದು ನಿಮ್ ಮೂಢನಂಬಿಕೆ ಅಜ್ಜಿ. ದಿವ್ಯನ್ಗೆ ಇವತ್ತೇ ಶಾಪದ ಬಗ್ಗೆ ಗೊತ್ತಾಗಿರೋದಕ್ಕೆ ಆ ಊರ್ ಕಾಣಿಸಿರ್ಬೋದು. ಅಷ್ಟು ಮಾತ್ರಕ್ಕೆ ಆ ಊರಿಗೆ ಹೋಗ್ಬೇಕು ಅನ್ಕೊಳ್ಳೋದು ಅವಿವೇಕ. ಹಾಗ ಅನ್ಬೇಡ ಅಭಿ, ಅದು ನಮ್ ಪೂರ್ವಿಕರ ಊರು. ನಮ್ ವಂಶಕ್ಕೆ 5 ಸಾವನ್ನ ಕೊಟ್ಟಿರೋದು ಕೂಡ ಅದೇ ಊರು ಅಮ್ಮಮ್ಮ. ಆ ದೇವಸ್ಥಾನನ ಒಡಿಬೇಕು ಅನ್ಸತ್ತೆ, ಮನೆನ ಸುಟ್ಟಾಕ್ಬೇಕು ಅನ್ಸತ್ತೆ, ಆ ಊರನ್ನೇ ಸ್ಮಶಾನ ಮಾಡ್ಬೇಕು ಅನ್ಸ್ತಿದೆ. ಅಣ್ಣ, ಸ್ವಂತ ಊರು ಹೆತ್ತ ತಾಯಿಗೆ ಸಮ ಅಂತಾರೆ. ಹಾಗೆಲ್ಲ ಅನ್ಬೇಡ ಅಣ್ಣ. ಆ ಊರು ನಮ್ಗೆ ಏನ್ ಕೊಟ್ಟಿದೆ ಅಮ್ಮ? ಸಂತೋಷ ಕೊಟ್ಟಿದ್ಯಾ? ಶಾಪ ಕೊಟ್ಟಿದೆ, ಸಾವನ್ ಕೊಟ್ಟಿದೆ. ಈಗ್ಲೂ ಆ ಸಾವುಗಳು ನಿಲ್ತಿಲ್ಲ. ಅಂತ ಊರಿಗೆ ಯಾಕೆ ಹೋಗ್ತೀಯಾ? ಯಾವ್ದಕ್ಕೋಸ್ಕರ ಹೋಗ್ಬೇಕು? ಸಾವನ್ನ ಹುಡ್ಕೊಂಡು ಹೋಗ್ಬೇಕಾ? ಪರಿಹಾರಕ್ಕೋಸ್ಕರ ಹೋಗ್ಬೇಕು ಅಣ್ಣ. ಎಲ್ಲಿ ಪ್ರಶ್ನೆ ಹುಟ್ಟತ್ತೋ ಅಲ್ಲೇ ಉತ್ತರನೂ ಇರುತ್ತೆ. ಸಮಸ್ಯೆ ಶುರುವಾದ ಜಾಗದಲ್ಲೇ ಪರಿಹಾರನೂ ಇರುತ್ತೆ. ಅಲ್ಲಿಗೆ ಹೋದ್ರೆ ಅಪಾಯನಮ್ಮ. ಆದ್ರೂ ಸರಿ,
ನನ್ ಪ್ರಾಣ ಕೊಟ್ಟಾದ್ರೂ ಶಶಿನ ಕಾಪಾಡ್ಬೇಕು ಅಣ್ಣ. ದಿವ್ಯಾ, ಇನ್ನೊಂದ್ಸರಿ ಹಾಗನ್ಬೇಡಿ ದಿವ್ಯಮ್ಮ. ಯಾಕೆ? ನನ್ ಪ್ರಾಣ ಆದ್ರೆ ಬೇರೆ, ಶಶಿ ಪ್ರಾಣ ಆದ್ರೆ ಬೇರೆನಾ? ಶಶಿನ ಶಾಪಕ್ಕೆ ಒಪ್ಸಿದ್ದು ನಾನೇ ಅಲ್ವಾ? ಆ ಶಾಪಕ್ಕೆ ನಾನೇ ಬಲಿಯಾಗಿ ಶಶಿನ ಕಾಪಾಡ್ಬಾರ್ದಾ? ಪ್ಲೀಸ್ ದಿವ್ಯಾ, ಅಂತ ಮಾತನಾಡ್ಬೇಡಮ್ಮ. ಅಣ್ಣ, ನನ್ ಮೇಲ್ ನಿನಗೆ ಪ್ರೀತಿ ಇದ್ರೆ ಅಜ್ಜಿ ಹೇಳ್ದ ಹಾಗೆ ಕೇಳು. ನಾಳೆ ನಾವು ದೇವಿಪುರಕ್ಕೆ ಹೋಗೋಣ. ನಾವು ಮಾತ್ರ ಅಲ್ಲ, ಶಶಿನ ಚಾಣಕ್ಯನೂ ಕರ್ಕೊಂಡು ಹೋಗ್ಬೇಕು. ಇವ್ರಿಗೆ ದಿಕ್ಕಿಲ್ಲ ಅನ್ಕೊಂಡ್ರೆ ಜೊತೆಗೆ ಇವ್ರು ಕೂಡ ಸತ್ರು ಬರಲ್ಲ. ಸಾಯಕ್ಕೆ ಅಂತಾನೆ ಬರ್ತಾರೇನೋ ಪೌಡ್ರು. ಅವರು ಬರಲ್ಲ ಅಜ್ಜಿ. ಬರ್ತಾರೆ, ನಿಮ್ಮಣ್ಣ ಕರ್ಕೊಂಡ್ ಬರ್ತಾನೆ. ಆಗ್ಲೇ ದಿವ್ಯಮ್ಮ ಎಷ್ಟೇ ಬೇಡ್ಕೊಂಡ್ರು ಚಾಣಕ್ಯ ಸರ್ ಶಶಿ ಮೇಡಮ್ ಕೇಳಲಿಲ್ಲ ಅಜ್ಜಿ. ಇಲ್ಲಿಂದ ಹೋಗು ಅಂದ್ಬಿಟ್ರು. ಅದಕ್ಕೆ ಈಗ ಅಭಿ ಹೋಗ್ತಾನೆ. ಭಾವ ಅಂತ ಕಾಲು ಹಿಡ್ಕೋತಿಯೋ, ಹೆಂಡತಿ ಕೈ ಹಿಡಿದು ಅರ್ಥ ಮಾಡಿಸ್ತೀಯೋ, ಬೆದರಿಸ್ತೀಯೋ, ಬೇಡ್ಕೋತಿಯೋ, ಏನ್ ಮಾಡಿದ್ರು ಸರಿ, ಅವ್ರನ್ನ ನಮ್ ಜೊತೆ ದೇವಿಪುರಕ್ಕೆ ಕರ್ಕೊಂಡ್ ಬರ್ಬೇಕು. ನಾವ್ ಯಾಕೆ ಹೋಗ್ತಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರು ಯಾಕೆ ಅಜ್ಜಿ? ಈಗ ನಾವು ಅವರು ಬೇರೆ ಅಲ್ಲ ಅಭಿ, ಒಂದೇ ಕುಟುಂಬ. ನಮ್ ಕಷ್ಟ ಅವ್ರ ಕಷ್ಟ ಆಗಿದೆ, ಅದಕ್ಕೆ ಅವ್ರು ಬರ್ಬೇಕು ಅಂತ ಅಜ್ಜಿ ಹೇಳ್ತಿದ್ದಾರೆ. ಹೋಗು ಅಭಿ, ಏನ್ ಮಾಡ್ತೀಯೋ ನಿನ್ನಿಷ್ಟ. ಚಾಣಕ್ಯ ಶಶಿ ಬರ್ಬೇಕು.